ತಿಪಟೂರು ಚುನಾವಣಾ ಕಣದಲ್ಲಿ ಈಗ ಆಲ್ರೆಡಿ ಒಂದು ಪೈಪೋಟಿ ಶುರುವಾಗಿದೆ. ಅದು ಷಡಕ್ಷರಿ ಅವರ ಪತ್ನಿ ಒಂದು ಬಿಗ್ ಶಾಕ್ ಅನ್ನ ಹಾಲಿ ಶಾಸಕರಿಗೆ ಕೊಟ್ಟಿದ್ದಾರೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಗೆ ಈ ಶಾಕ್ ಬ್ರೇಕ್ ಹಾಕುತ್ತಾ ಅನ್ನೋದನ್ನ ನೋಡಬೇಕು. ಷಡಕ್ಷರಿಗೆ ಶಾಕ್ ಕೊಡ್ತಿರೋದು ಯಾರು ಗೊತ್ತಾ? ಅದನ್ನ ಕೇಳಿದ್ರೆ ನಿಜಕ್ಕೂ ನೀವು ಒಂದ್ಸತಿ ಶಾಕ್ ಆಗ್ತೀರಾ. ಷಡಕ್ಷರಿ ವಿರುದ್ಧ ಕಣಕ್ಕಿಳಿತಾ ಇರೋದು ಶಾಸಕರ ಎರಡನೇ ಪತ್ನಿ ಮಧು. ಪಕ್ಷೇತರರಾಗಿ ಸ್ಪರ್ಧೆ ಮಾಡಲು ಎರಡನೇ ಪತ್ನಿ ಮಧು ಇದೀಗ ರೆಡಿ ಆಗ್ತಿದ್ದಾರೆ ಅಂತ ಗೊತ್ತಾಗಿದೆ. ಇದು ಷಡಕ್ಷರಿ ಅವರಿಗೆ ತೀವ್ರ ತಲೆನೋವಾಗಿದೆ ಎರಡನೇ ಪತ್ನಿಯ ಸ್ಪರ್ಧೆ. ಯಾಕಂದ್ರೆ ವೈಯಕ್ತಿಕವಾಗಿ ತನಗೇನು ಅನ್ಯಾಯ ಆಗಿದೆ ಅದನ್ನ ರಾಜಕೀಯ ಪ್ರತೀಕಾರ ಅಂದ್ರೆ ರಿವೆಂಜ್ ಅನ್ನ ಇಲ್ಲಿ ತೀರಿಸಿಕೊಳ್ಬೇಕು ಅಂತ ಅವ್ರ ಪತ್ನಿ ಈಗ ಡಿಸೈಡ್ ಮಾಡಿ ಅವ್ರ ವಿರುದ್ಧ ಕಣಕ್ಕಿಳಿಯೋದಕ್ಕೆ ರೆಡಿ ಆಗಿದ್ದಾರೆ ಮಧು ಅವರು. ಹೀಗಾಗಿ ಸಹಜವಾಗಿ ಇದು ಷಡಕ್ಷರಿ ಅವರಿಗೆ ತಲೆನೋವಾಗಿದೆ. ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಅವರು ಇದ್ರು. ಬಟ್ ಈ ಶಾಕ್ ಅವ್ರು ಯಾವ ರೀತಿ ತಡ್ಕೊಳ್ತಾರೆ ಅನ್ನೋದನ್ನ ನೋಡ್ಬೇಕು. ಮಧು ಮೇಡಮ್ ಅವರ ಒಂದು ಸುದ್ದಿ ಕೇಳ್ಪಟ್ಟಿವಿ, ಅದಕ್ಕೋಸ್ಕರ ಒಂದು ಕ್ಲಾರಿಫಿಕೇಶನ್ ತಗೊಳ್ಕೊಳ್ಳೋಣ ಅಂತ ಫೋನ್ ಮಾಡಿದೆ. ಏನು ತಿಪಟೂರಿನ ಸ್ಪರ್ಧೆ ಮಾಡ್ತೀರಾ ಅಂತ ಒಂದು ಸುದ್ದಿ ಬಂತು. ಏನ್ ಮೇಡಮ್ ನಿಜನಾ? ಸ್ವಲ್ಪ ಸ್ಪರ್ಧೆ ಮಾಡೋದಕ್ಕೆ ಮನಸ್ಸಿದೆಯೋ ಹೇಗೆ ಅಂತ? ಮನ್ಸ್ ಮಾಡಿದೀನಿ ಸರ್. ಮನ್ಸ್ ಮಾಡಿದೀರಾ ಅಂದ್ರೆ ಯಾವ ಪಕ್ಷ ಮೇಡಮ್? ಪಕ್ಷೇತರ ಅಥವಾ ಎಂಇಪಿ ಅಂತ ಕೇಳ್ಪಟ್ಟೆ. ಎಂಇಪಿ ಪಕ್ಷೇತರ? ಅದೇ ಈಗ ಡಿಸ್ಕಸ್ ಮಾಡ್ತಾ ಇದೀವಿ ಅದಕ್ಕೆ. ಹೌದಾ? ಒಟ್ಟಿನಲ್ಲಿ ಸ್ಪರ್ಧೆಗಳಿಯೋದು ನಿಜ? ಹೌದು ಸರ್. ಏನ್ ಮೇಡಮ್ ಉದ್ದೇಶ? ಏನಿಲ್ಲ, ಇರ್ಬೇಕು ಅಂತ, ಏನಾದ್ರು ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅಂತ. ಈ ಬಗ್ಗೆ ಮತ್ತಷ್ಟು ಇನ್ಫಾರ್ಮೇಶನ್ ಕೊಡ್ತಾರೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿರುವಂತ ನಮ್ಮ ರಿಪೋರ್ಟರ್ ಥಾಮಸ್. ಈಗ ನೀವೇ ಡೈರೆಕ್ಟ್ ಆಗಿ ಮಧು ಅವ್ರ ಹತ್ರ ಮಾತಾಡಿದಿರಿ. ಅವ್ರು ಹೇಳಿದ್ರು ನಾನು ಎಲೆಕ್ಷನ್ ನಿಂತ್ಕೊಳ್ತಾ ಇರೋದು ನಿಜ, ಆ ಬಗ್ಗೆ ಡಿಸ್ಕಷನ್ ಆಗ್ತಾ ಇದೆ ಅಂತ. ಬಟ್ ಇದನ್ನ ಯಾವ ರೀತಿ ಷಡಕ್ಷರಿ ಅವರು ಸ್ವೀಕರಿಸ್ತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಬೇಕಾಗುತ್ತೆ. ಅಂದ್ರೆ ಏನ್ ರೀಸನ್? ಈಗ ಪರ್ಸನಲ್ ಆಗಿ ಏನ್ ಅವ್ರಿಗೆ ಅನ್ಯಾಯ ಆಗಿದೆ, ಅದೇ ರಿವೆಂಜ್ ಅಂತ ಹೇಳ್ಬೋದಾ? ಶರ್ಮಿತಾ, ಇಲ್ಲಿ ಎರಡು ಆಪ್ಷನ್ ಗಳ ಬಗ್ಗೆ ಅವರು ಮಾತನಾಡ್ತಾರೆ ಮಧು. ಏನಂತ ಹೇಳಿದ್ರೆ, ಒಂದನೇದು, ನಾನು ತಿಪ್ಟೂರಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ನನಗೂ ಕೂಡ ರಾಜಕೀಯವಾಗಿ ಬೆಳಿಬೇಕು, ಮತ್ತೆ ನನ್ನ ನೆಲಕ್ಕೂ ಕೂಡ ಒಂದಷ್ಟು ಕೆಲಸವನ್ನು ಮಾಡಬೇಕು, ಆ ಒಂದ್ ಜನರಿಗೆ ಒಂದಷ್ಟು ಕೆಲಸ ಮಾಡ್ಬೇಕು ಅನ್ನೋಂಥದ್ದು, ಅದನ್ನೊಂದು ನೆಲದ ಋಣ ಅನ್ನುವಂತ ಮಾತನ್ನ ಒಂದ್ ಕಡೆ ಹೇಳ್ತಾ ಇದ್ರೆ, ಇನ್ನೊಂದ್ ಕಡೆ ಅವ್ರು ಪರೋಕ್ಷವಾಗಿ ಷಡಾಕ್ಷರಿ ಅವರಿಂದ ಆಗಿರುವಂತ ಅನ್ಯಾಯ, ತನಗಿರ್ಬೋದು ತನ್ನ ಮಗುಗಿರ್ಬೋದು ಆಗಿರುವಂತ ಅನ್ಯಾಯಕ್ಕೆ ಪ್ರತಿಕಾರ ತೀರಿಸ್ಕೊಳ್ಳುವಂಥದ್ದು ಮತ್ತೊಂದು ಆಪ್ಷನ್. ಮಧುರವರು ಸ್ಪಷ್ಟಪಡಿಸಿರುವಂತದ್ದು ಏನಂತ ಹೇಳಿದ್ರೆ, ಇಷ್ಟು ದಿನಗಳವರೆಗೆ ಅವ್ರಿಗೆ ಯಾವ್ದು ಆ ರೀತಿಯಾದಂತ ಯಾವ್ದು ಆಲೋಚನೆಗಳಿರಲ್ಲ. ಆದ್ರೆ ಷಡಕ್ಷರಿ ಅವರಿಂದ ಅವ್ರಿಗೆ ಇತ್ತೀಚಿನ ದಿನಗಳಲ್ಲಿ ಆಗ್ತಿರುವಂತ ಅನ್ಯಾಯ ಏನಿದೆ ಅದಕ್ಕೆ ಪ್ರತಿಕಾರ ತೀರಿಸ್ಕೊಳ್ಳೋದಕ್ಕೆ ಈಗ ಚುನಾವಣಾ ಅಸ್ತ್ರವನ್ನ ಪ್ರಯೋಗಿಸೋದಕ್ಕೆ ಅವರು ಮುಂದಾಗಿದ್ದಾರೆ. ಎರಡು ಆಪ್ಷನ್ಗಳು, ಒಂದು ಎಂಇಪಿ ಇಂದ ಅವರು ಚುನಾವಣಾ ಕಣಕ್ಕಿಳಿಯುವಂತ ಸಾಧ್ಯತೆಗಳಿದ್ರೆ, ಇನ್ನೊಂದ್ ಕಡೆ ಪಕ್ಷೇತರರಾಗಿ ಕಣಕ್ಕಿಳಿಯುವಂತ ಸಾಧ್ಯತೆಗಳಿದೆ ಅನ್ನೋದು. ಇನ್ನೊಂದು ಅಚ್ಚರಿಯ ಬೆಳವಣಿಗೆ ಅಂತ ಹೇಳಿದ್ರೆ, ಕಾಂಗ್ರೆಸ್ ನಿಂದಲೇ ಅವರು ಟಿಕೆಟ್ ಅನ್ನ ಪಡೆಯುವಂತ ಒಂದು ಆಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರು ಇವತ್ತು ಪರಮೇಶ್ವರ್ ಅವರನ್ನು ಕೂಡ ಭೇಟಿ ಮಾಡ್ತೀನಿ ಅಂತ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದ್ರೆ, ಅಂದ್ರೆ ಎಲ್ಲ ಒಂದ್ ಕಡೆ ಕಾಂಗ್ರೆಸ್ ನಿಂದ ಷಡಕ್ಷರಿಯನ್ನು ಹ್ಯಾಟ್ರಿಕ್ ನ ನಿರೀಕ್ಷೆಯಲ್ಲಿ ಈ ಬಾರಿ ಇದ್ದಾರೆ. ಆ ಒಂದು ನಿರೀಕ್ಷೆಯಲ್ಲಿ ಈ ಬಾರಿ ಕಣಕ್ಕೆ ಇಳಿಯಲಿದ್ದಾರೆ. ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿ ನನಗೆ ಕೊಡ್ಬೇಕನ್ನುವಂತ ಒಂದು ಒತ್ತಡವನ್ನು ಕೂಡ ಹಾಕುವಂತ ಒಂದು ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಕಾದ್ ನೋಡ್ಬೇಕಾಗಿದೆ. ನಿಜಕ್ಕೂ ಕೂಡ ತಿಪಟೂರು ರಾಜಕೀಯ ಇದ್ರೊಳಗಡೆ ಇದು ನಿಜಕ್ಕೂ ಕೂಡ ಅಚ್ಚರಿಯ ಬೆಳವಣಿಗೆ. ಅವ್ರಿಗೆ ಕಾಂಗ್ರೆಸ್ ಇಂದ ಟಿಕೆಟ್ ಸಿಗತ್ತೋ ಅಥವಾ ಎಂಇಪಿ ಅಥವಾ ಪಕ್ಷೇತರರಾಗಿ ನಿಲ್ತಾರ ಅನ್ನೋದು ಕೂಡ ದೊಡ್ಡ ಮಟ್ಟದ ಪ್ರಶ್ನೆ. ಹಾಗಾಗಿ ಒಟ್ಟಾರೆ ನಾವು ಸನ್ನಿವೇಶ ನೋಡಿದ್ರೆ, ಷಡಾಕ್ಷರಿ ಅವರ ಎರಡನೇ ಪತ್ನಿ ಮಧುರವರು ತಮ್ಮ ಪತಿಯ ವಿರುದ್ಧ ಅವರಿಂದ ಆಗಿರುವಂತ ಅನ್ಯಾಯಕ್ಕೆ ಪ್ರತಿಕಾರ ತೀರಿಸ್ಕೊಳ್ಳೋದಕ್ಕೆ ಈ ಒಂದು ಅಸ್ತ್ರವನ್ನು ಪ್ರಯೋಗಿಸೋದಕ್ಕೆ ಹೊರಟಿದ್ದಾರೆ ಅನ್ನೋದು ಮಾತ್ರ ಇಲ್ಲಿ ಸ್ಪಷ್ಟ ಆಗುತ್ತೆ. ಇದರ ಒಂದು ರಾಜಕೀಯ ಲಾಭವನ್ನ ಅವರ ರಾಜಕೀಯ ವಿರೋಧಿಗಳು ಪಡೆದುಕೊಳ್ಳುವಂತ ಸಾಧ್ಯತೆಗಳು ಇಲ್ಲಿ ದಟ್ಟವಾಗಿದೆ. ಥ್ಯಾಂಕ್ ಯು ಥಾಮಸ್ ಇನ್ಫಾರ್ಮೇಶನ್ಗೆ. ಈಗ ತಿಪಟೂರು ಚುನಾವಣಾ ಕಣದಲ್ಲಿ ಅಚ್ಚರಿಯ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಯಾಕಂದ್ರೆ ಹಾಲಿ ಶಾಸಕ ಷಡಕ್ಷರಿ ಅವರು ಒಂದ್ ಕಡೆ ತನ್ನ ಹ್ಯಾಟ್ರಿಕ್ ಗೆಲುವಿಗೋಸ್ಕರ ಸಾಕಷ್ಟು ಶ್ರಮ ವಹಿಸ್ತಾ ಇದ್ದಾರೆ, ಪ್ರಚಾರ ಮಾಡ್ತಿದ್ದಾರೆ. ಬಟ್ ಈ ಹ್ಯಾಟ್ರಿಕ್ ಗೆಲುವಿನ ನಿರೀಕ್ಷೆಯಲ್ಲಿ ಇರುವಂತಹ ಟೈಮ್ನಲ್ಲೇ ಒಂದು ಬಿಗ್ ಶಾಕ್ ಅವ್ರಿಗೆ ಕಾದಿದೆ. ಇನ್ಫ್ಯಾಕ್ಟ್ ಈ ನಿರೀಕ್ಷೆಗೆ ಬ್ರೇಕ್ ಬೀಳುತ್ತಾ ಇದರಿಂದ ಅಂತ ಕೂಡ ಗೊತ್ತಿಲ್ಲ, ಮುಂದೆ ನೋಡಬೇಕು. ಇನ್ನು ಷಡಕ್ಷರಿ ಅವ್ರ ವಿರುದ್ಧ ಕಣಕ್ಕಿಳಿಯೋದಕ್ಕೆ ಶಾಸಕರ ಎರಡನೇ ಪತ್ನಿ ಮಧು ಅವರು ಡಿಸೈಡ್ ಮಾಡಿದ್ದಾರೆ. ಆಲ್ರೆಡಿ ಇದ್ರ ಬಗ್ಗೆ ಈಗ ಮಾತುಕತೆ ಎಲ್ಲ ಆಗ್ತಾ ಇದೆ. ಬಟ್ ಯಾವ ಪಕ್ಷದಿಂದ ನಿಲ್ಲಬೇಕು ಅನ್ನೋ ಕುರಿತಂತೆ ಈಗ ಫೈನಲಿ ಮಾತುಕತೆ ಆಗುತ್ತೆ. ಇನ್ನೊಂದು ಮೂಲಗಳ ಪ್ರಕಾರ ಈಗ ಕಾಂಗ್ರೆಸ್ ಪಕ್ಷದಿಂದಲೇ ಟಿಕೆಟ್ ಅನ್ನ ಕೇಳೋದಕ್ಕೆ ಅವ್ರು ನಿರ್ಧಾರ ಮಾಡಿದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಕೆಪಿಸಿಸಿ ಅಧ್ಯಕ್ಷ ಪರಮೇಶ್ವರ್ ಅವರನ್ನು ಕೂಡ ಮೀಟ್ ಮಾಡಿ ಮಾತುಕತೆಯನ್ನ ಮಾಡ್ತಾರೆ ಅಂತ ನಮ್ಮ ರಿಪೋರ್ಟರ್ ಥಾಮಸ್ ಈಗಷ್ಟೇ ಹೇಳ್ತಾ ಇದ್ರು. ಇನ್ನು ಸಹಜವಾಗಿ ಇದು ಸಾಕಷ್ಟು ತಲೆನೋವಾಗ್ತಾ ಇದೆ ಷಡಕ್ಷರಿ ಅವರಿಗೆ. ಅವ್ರ ಮುಂದೆ ಯಾವ ರೀತಿ ನಿರ್ಧಾರವನ್ನ ಮಾಡ್ತಾರೆ, ಮಾತುಕತೆ ಮೂಲಕ ಸರಿ ಮಾಡ್ಕೊಳ್ತಾರಾ, ನಿಲ್ಬೇಡ ಎಲೆಕ್ಷನ್ಗೆ ಅಂತ ಏನಾದ್ರು ಹೇಳ್ತಾರಾ, ಮುಂದೆ ನೋಡ್ಬೇಕು. ಬಟ್ ಈಗ ಪರ್ಸನಲ್ ಆಗಿ ತನಗೇನು ಅನ್ಯಾಯವಾಗಿದೆ, ಸೊ ಅದರ ರಿವೆಂಜ್ ಅನ್ನ ಈ ಮುಖಾಂತರವಾಗಿ ಅಂದ್ರೆ ರಾಜಕೀಯದ ಮುಖಾಂತರವಾಗಿ ತೀರಿಸ್ಕೊಳ್ಬೇಕು ಅಂತ ಮಧು ಅವರು ರೆಡಿ ಆಗಿದ್ದಾರೆ. ಈ ಬಗ್ಗೆ ಮಾತನಾಡೋದಕ್ಕೆ ಖುದ್ದು ಮಧು ಅವರೇ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಧು ಅವರೇ ನಮಸ್ತೆ.
ನಮಸ್ತೆ ಮೇಡಮ್. ಫೈನ್. ಈಗ ನಮ್ಮ ರಿಪೋರ್ಟರ್ ಜೊತೆ ಮಾತಾಡಿದ್ ನಾವು ಕೂಡ ಕೇಳಿಸ್ಕೊಂಡ್ವಿ, ನೀವು ನಮ್ಮ ರಿಪೋರ್ಟರ್ ಥಾಮಸ್ ಜೊತೆ. ಈಗ ಮಾತುಕತೆ ಆಗ್ತಿದೆ, ಬಟ್ ಯಾವ ಪಕ್ಷದಿಂದ ನಿಲ್ಬೇಕು ಅನ್ನೋ ಕುರಿತಂತೆ ನೀವು ಇನ್ನು ಅದ್ರ ಬಗ್ಗೆ ಫೈನಲೈಸ್ ಆಗಿಲ್ಲ ಅಂತ. ಸೊ ಯಾವ್ಯಾವ ಪಕ್ಷದವ್ರ ಜೊತೆ ಮಾತಾಡಿದ್ದೀರಾ ಮ್ಯಾಮ್ ಇಲ್ಲಿ ತನಕ? MEP ಇಲ್ಲಿ ಹೋಗೋಣ ಅಂತಿದ್ದೀನಿ, ಇಲ್ಲಾಂದ್ರೆ ಪಕ್ಷೇತರ, ಇಲ್ಲಾಂದ್ರೆ ಕಾಂಗ್ರೆಸ್ ಇಂದ ಕೊಟ್ರೆ ಕಾಂಗ್ರೆಸ್ ಇಂದಾನೆ ನಿಲ್ಲಮ್ಮ ಅಂತಿದ್ದೀನಿ. ಅಂದ್ರೆ ಈಗ ಕಾಂಗ್ರೆಸ್ ಯಾವ ಲೀಡರ್ಸ್ ಜೊತೆ ಮಾತಾಡಿದ್ದೀರಾ ನೀವು? ಇಲ್ಲ, ಇವತ್ತು ಮಾತಾಡ್ಬೇಕು ಅಂತಿದ್ದೀನಿ, ಪರಮೇಶ್ವರ್ ಅವ್ರ ಮೀಟ್ ಮಾಡೋಣ ಅಂತಿದ್ದೀನಿ. ಓಕೆ, ಅಂದ್ರೆ ಅಧಿಕೃತವಾಗಿ ಇಲ್ಲಿ ತನಕ ಕಾಂಗ್ರೆಸ್ನ ಯಾವ ಲೀಡರ್ಸ್ ಜೊತೆ ಮಾತಾಡಿಲ್ಲ, ಬಟ್ ಪರಮೇಶ್ವರ್ ಅವ್ರ ಜೊತೆ ಇವತ್ತು ಮಾತಾಡಬೇಕು ಅಂತ ಅನ್ಕೊಂಡಿದ್ದೀರಾ. ಈ ರೀತಿ ಎಲ್ಲ ಇನ್ಫಾರ್ಮೇಶನ್ ಎಲ್ಲ ಅಫ್ಕೋರ್ಸ್ ಈಗ ಗೊತ್ತಾಗಿರುತ್ತೆ, ಷಡಕ್ಷರಿ ಅವ್ರಿಗೂ ಮೇ ಬಿ ತಲುಪಿರುತ್ತೆ. ಸೊ ಅದಾದ್ಮೇಲೆ ಅವ್ರ ಕಡೆಯಿಂದ ಯಾರ ಹತ್ರ ಫೋನ್ ಮಾಡಿಸಿದ್ರ ಅವ್ರು, ಅಥವಾ ಏನಾದ್ರು ಇನ್ಫಾರ್ಮೇಶನ್ ಕಳಿಸಿದ್ರ ನಿಮ್ಗೆ? ಇಲ್ಲ ಮೇಡಮ್, ಅವ್ರೇನು ಫೋನ್ ಮಾಡಿಲ್ಲ ಇಲ್ಲಿ ಅಥವಾ ಯಾರ ಹತ್ರ ಮಾಡಿಸೂ ಇಲ್ಲ? ಇಲ್ಲ. ಫೈನ್. ಅಂದ್ರೆ ಈ ನಿರ್ಧಾರಕ್ಕೆ ಬರೋದಕ್ಕೆ ಏನ್ ಕಾರಣ ಮ್ಯಾಮ್ ಹಾಗಾದ್ರೆ, ನೀವು ಅವ್ರ ಮುಂದೆನೆ ನಿಲ್ಬೇಕು ಅಂತ? ಅವ್ರ ಮುಂದೆ ಏನಿಲ್ಲ, ನಾನು ಹುಟ್ಟು ಬೆಳೆದಿದ್ದವರು ಸ್ವಲ್ಪ ರಾಜಕೀಯ ಪ್ರವೇಶ ಮಾಡೋಣ ಅಂತಿದ್ದೀನಿ. ಒಂದು ಏನಾದ್ರು ಸಾಧಿಸ್ಬೇಕು ಲೈಫ್ ಅಲ್ಲಿ, ಹೀಗೆ ಕೂತ್ರ ಆಗಲ್ಲ, ಹತ್ಕೊಂಡು ಗೋಳಾಡ್ಕೊಂಡು ಒಬ್ರಿಗೆ ಡಿಪೆಂಡ್ ಆಗಿ ಮಾಡಕ್ಕಿನ್ನ ನನ್ನಂತರ ಯಾರ್ಯಾರು ಕಷ್ಟದಲ್ಲಿದ್ದಾರೆ ಹೆಣ್ಮಕ್ಳಿಗೆ ಅವ್ರಿಗೆ ಸಹಾಯ ಮಾಡಿ ನಮ್ಮೂರ್ಗೆ ಹೋಗಿ ಸೆಟ್ಲ್ ಆಗೋಣ ಅಂತಿದ್ದೀನಿ, ಹುಟ್ಟು ಬೆಳೆದಿದ್ದವರು. ಅಂದ್ರೆ ಈ ರಾಜಕೀಯಕ್ಕೆ ಬರ್ಬೇಕು ಅನ್ನೋ ಯೋಚನೆ ಯಾವಾಗ ಬಂದಿದ್ ನಿಮ್ಗೆ? ಮೊದ್ಲಿಂದಾನು ಇತ್ತು ಮೇಡಮ್. ನನಗೆ ಜಯಲಲಿತ ಅವ್ರು ನೋಡಿದ್ರೆ ಇಷ್ಟ, ಇಂದಿರಾ ಗಾಂಧಿ ಅವ್ರಿಗೆ ನೋಡಿದ್ರೆ ಇಷ್ಟ, ಸೋನಿಯಾ ಗಾಂಧಿ ಅವ್ರಿಗೆ ನೋಡಿದ್ರೆ ಇಷ್ಟ, ಮೊದ್ಲಿಂದಾನು ಇತ್ತು. ಈಗ ಮನ್ಸು ಮಾಡಿದ್ದೀನಿ. ಓಕೆ, ಅಂದ್ರೆ ಈಗ ಪರ್ಸನಲ್ ಆಗಿ ನಿಮ್ಗೆ ಏನೆಲ್ಲ ಅನ್ಯಾಯ ಆಗಿದೆ, ನೋವಿದೆ, ಅದನ್ನ ಬಹುಶಃ ರಾಜಕೀಯದ ಮುಖಾಂತರವಾಗಿ ನೀವು ತೀರಿಸ್ಕೊಳ್ತಿದ್ದೀರಾ ಅಂತ ಹೇಳ್ಬೋದಾ? ಆತರ ಏನಿಲ್ಲ ಮೇಡಮ್. ಆತರ ಏನಿಲ್ಲ. ಹೌದು. ಓಕೆ, ಅಂದ್ರೆ ಈಗ ಸ್ಪರ್ಧೆ ಮಾಡೋದು ಖಚಿತ, ಬಟ್ ಯಾವ ಪಕ್ಷದಿಂದ ಅನ್ನೋದು ಫೈನಲೈಸ್ ಆಗ್ಬೇಕಷ್ಟೇ. ಕರೆಕ್ಟ್. ಓಕೆ, ಥ್ಯಾಂಕ್ ಯು ಸೋ ಮಚ್ ಮಧು ಅವರೇ, ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.